ನಾನು 3-4 ದಿನಗಳಿಂದ ಒಬ್ಬರು ವಯೋವೃದ್ಧರನ್ನು ಹುಡುಕ್ತಾ ಇದ್ದೀನಿ. ಸೊ ಅವರು ನಮ್ಗೆ ಸಿಗ್ತಾ ಇಲ್ಲ. ಸೊ ಮೊನ್ನೆ ಆಚೆ ಮೊನ್ನೆ ಎಲ್ಲ ರಸ್ತಿದ್ರು, ಆದ್ದರಿಂದ ನಾನು ಅವ್ರನ್ನ ಪತ್ತೆ ಹಚ್ಚೋಕ್ಕಾಗ್ತಾಯಿಲ್ಲ. ಸೊ ನೋಡಿ, ಅವರ ಕುಟುಂಬಸ್ಥರು ನಮಗೊಂದು ದೂರವಾಣಿ ಕರೆ ಮಾಡಿ, ಸರ್ ಇವರು ಏನಾರು ಕಂಡು ಬಂದರೆ ತಿಳಿಸಿ ಸರ್ ಅಂತಕ್ಕಂಥ ಒಂದು ಸಂದೇಶ ಕಳಿಸಿರ್ತಾರೆ. ನಾನು ಹುಡುಕೋದೇ ಕೆಲಸ, ಎಲ್ಲ ಯಾರ್ಯಾರು ವಯಸ್ಸಾಗದೆ ಅವ್ರನ್ನ ಹುಡುಕೋದೇ ಕೆಲಸ ಆಗೋಗಿದೆ ಮೊನ್ನೆ 3 ದಿನದಿಂದ. ಸೊ ಇವತ್ತು ನಾನು ಅಂತರ್ಗಂಗೆ ಇದೆ ನೋಡಿ, ಈ ಭಾಗ ನೋಡೋಣ ಹಾಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಸಾಲೂರು ಮಠ. ಸೊ ಇಲ್ಲೆಲ್ಲ ನಾನು ಸ್ವಲ್ಪ ಹುಡುಕ್ತೀನಿ ಅವ್ರನ್ನ. ಇಲ್ಲಿ ವಿಷಯ ಏನಪ್ಪ ಅಂದರೆ, ಮೈಸೂರು ಮೂಲದ ವ್ಯಕ್ತಿಯೊಬ್ಬರು ಮಾಲಂಗಿ ಅಂತ ಇದೆ ಅವ್ರ ಹೆಸರು. ನೋಡಿ, ಅವ್ರದ್ದು ಸಂಪೂರ್ಣವಾದ ಒಂದು ಡೀಟೇಲ್ಸ್ ಹಾಕ್ತೀನಿ. ಏನು ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಮನೇಲಿ ಹೇಳ್ಬಿಟ್ಟು ಸೊ ಅವ್ರು ಬಂದಿರ್ತಾರೆ ಪಾಪ, ಆದರೆ ಅವರು ಊರಿಗೆ ಹೋಗಿಲ್ಲ, ಅರ್ಥ ಆಯ್ತಾ. ತದನಂತರ ಅದು ಎಲ್ಲೋದ್ರೂ ಏನಂತಲೇ ಗೊತ್ತಿಲ್ಲ. 1 ತಿಂಗಳಾಗಿದೆ. ಈಗ ಅವ್ರದ್ದೊಂದು ಫೋಟೋ ಅಳವಡಿಸ್ತೀನಿ, ಅವ್ರದ್ದೊಂದು ಡೀಟೇಲ್ಸ್ ಹಾಕ್ಸ್ತೀನಿ. ದಯವಿಟ್ಟು ತಮಗೆಲ್ಲಾದರೂ ಕಂಡು ಬಂದರೆ ದಯಮಾಡಿ ತಿಳಿಸಿ. ನಾನು ಆದ ಮಟ್ಟಿಗೆ ರಂಗಮಂದಿರ ಹುಡುಕಾಯ್ತು, ಈ ಕಡೆ ಬಂದು ಸಾಲೂರು ಮಠ ಹುಡುಕಾಯ್ತು, ಈ ಕಡೆ ಬಂದು ಏನು ಅಂತರ್ಗಂಗೆ ಅಲ್ಲೂ ಸಹ ಹುಡುಕಾಯ್ತು. ಸೊ ಮತ್ತೊಮ್ಮೆ ನಾನು ಸುಮಾರು ರೌಂಡ್ಸ್ ಮಾಡಿದ್ದೀನಿ, ಎಲ್ಲೂ ಸಹ ನಾನು ಈಗ ಫೈನಲ್ ಆಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ವ್ಯಕ್ತಿ ನಮಗೆ ಸಿಕ್ಕಿಲ್ಲ ಅಂದಾಗ ನಾನು ಇನ್ನೇನು ಮಾಡೋಕ್ಕಾಗತ್ತಲ್ರ. ನಾನು ಫೈನಲ್ ಆಗಿ ವೀಡಿಯೋ ರೆಡಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದ್ರೂ ಇವರು ಈ ಫೋಟೋದಲ್ಲಿ ಇರ್ತಕ್ಕಂಥವ್ರು ಕಂಡು ಬಂದಲ್ಲಿ ದಯವಿಟ್ಟು ನಂಗೆ ತಿಳಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ, ಒಂದು ಮನವಿ ಹಾಕೊಳ್ತೀನಿ. ನೋಡಿ, ಈಗ ಈ ಅಂತರ್ಗಂಗೆಯಲ್ಲೂ ಸಹ ನಾನು ಅವ್ರನ್ನ ನೋಡಿಬಿಟ್ಟು ಹೋಗ್ತಾಯಿದ್ದೀನಿ. ಅಂತರ್ಗಂಗೆ ಇರ್ಬೋದು. ಸೊ ಈಗ ನಾನು ವಿಶೇಷವಾಗಿ ದಾಸೋಹ ಇದೆ ನೋಡಿ, ಅಲ್ಲೂ ಸಹ ಹುಡುಕ್ತಾ ಇದ್ದೀನಿ. 2-3 ದಿನದಿಂದ ನಾನು ಸರ್ಚ್ ಮಾಡ್ಕೊಂಡೇ ತಿರುಗ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರಕ್ಕೆ ಏನು ಆಗಮಿಸ್ತಕ್ಕಂಥ ಭಕ್ತಾದಿಗಳಿರ್ಬೋದು, ಪ್ರವಾಸಿಗರಿರ್ಬೋದು, ಅಥವಾ ಏನೋ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಒಂದು ವೇಳೆ ಇವರು ವಯೋವೃದ್ಧರನ್ನು ಕಂಡಲ್ಲಿ ದಯವಿಟ್ಟು ಈ ದೂರವಾಣಿ ಸಂಖ್ಯೆ ಕರೆ ಮಾಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಸೊ ಇಲ್ಲೆಲ್ಲ ನಮ್ಮ ಹುಡುಗರನ್ನೆಲ್ಲ ಕೇಳ್ತಾ ಇದ್ದೀನಿ, ಅವಾಗಿಂದ ಕೇಳ್ಕೊಂಡೇ ತಿರುಗ್ತಾ ಇದ್ದೀನಿ. ಸೊ ಏನಾದರೂ ಕಂಡು ಬಂದರೆ ಸ್ವಲ್ಪ ಮಾಹಿತಿ ಕೊಡಿ. ಬಹುಶಃ ಇಲ್ಲಿ ದಾಸೋಹಕ್ಕೆ ಬರ್ತಾ ಇರ್ತಾರೆ ಅನ್ಕೋತೀನಿ. ಒಂದು ಸಲ ಕೇಳಿ ನೋಡ್ತೀನಿ. ಮೊದಲು ಬೇರೆಯವರಿದ್ದರು, ಅವ್ರನ್ನೂ ಕೇಳಿದೆ. ಸೊ ಇನ್ನೊಂದು ಸಲ ಕೇಳಿ ನೋಡ್ತೀನಿ. ಎಸ್, ನೋಡಿ ಈ ಫೋಟೋದಲ್ಲಿರೋರು ಶ್ರೀ ರಾಚೇಗೌಡ ಅಂತ ಇದೆ, ಬಿನ್ ಲೇಟ್ ಸಿದ್ದೇಗೌಡರು ಅಂತ. ನೋಡಿ, ವಯಸ್ಸಾದವರು, ವಯೋವೃದ್ಧರು. ಏನಾದರೂ ತಮಗೇನಾದ್ರು ಕಂಡ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಅಳವಡಿಸಿದ್ದಾರೆ, ದಯವಿಟ್ಟು ತಿಳಿಸಿ. ನೋಡಿ, ಇಲ್ಲೂ ಸಹ ಈ ಫೋಟೋ ಇದೆ ಅವ್ರದ್ದು. ನೋಡಿ, ಈ ರೀತಿ ಇದ್ದಾರೆ. ಸೊ ನಮ್ಮ ಹುಡುಗರನ್ನು ಕೇಳಿ ನೋಡ್ತೀನಿ. ಇವ್ರನ್ನೇನಾದ್ರು ನೋಡಿದ್ರಪ್ಪ, ನೋಡಿ ಏನಾದ್ರು ಕಂಡು ಬಂದರೆ ಅಲ್ಲಿ ನಂಬರ್ ಐತೆ, ನಿಮ್ಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಸ್ವಲ್ಪ ದಯವಿಟ್ಟು ಒಂದು ಮೆಸೇಜ್ ಕೊಡಿ. ಇವ್ರಿಗೆ ಈ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನೋಡಿ, ಈ ಥರ ಇರ್ತಾರೆ, ಅರ್ಥ ಆಯ್ತಾ. ನೋಡಿ, ಈ ರೀತಿ ಇರ್ತಾರೆ. ಇಷ್ಟು ದಿನ ರಸ್ಸಿದ್ರಲ್ಲ ನೋಡಿ, ಏನೋ ಊಟ ಗೀಟಕ್ಕೆ ಅಂತ ಬರ್ತಾರೆ. ಏನೋ ಬಂದಿಗೆಂದ್ರೆ ಸ್ವಲ್ಪ ದಯವಿಟ್ಟು ಮಾಹಿತಿ ಕೊಡಿ. ಆಗ್ಬೋದಾ? ಸೊ ವಾಟ್ಸಪ್ ಮಾಡ್ತೀನಿ ನೋಡಪ್ಪ. ಸೊ ನಮ್ಮ ಹುಡುಗರಿಗೂ ಸಹ ಮೆಸೇಜ್ ಕೊಟ್ಟಿರ್ತೀನಿ. ಏನೋ ದಾಸೋಹಕ್ಕೆ ಊಟಕ್ಕೆ ಅಂತ ಬಂದೇ ಬರ್ತಾರೆ ವಯೋವೃದ್ಧರು. ಸೊ ಅಬ್ಸರ್ವ್ ಮಾಡ್ತಾರೆ. ಏನಾರು 1 ಸಲ 2 ಸಲ 3 ಸಲ ಬಂದರೆ ಗೊತ್ತಾಗೋಯ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಇಲ್ಲಿಗೂ ಮೆಸೇಜ್ ಕೊಟ್ಟಿದ್ದೀನಿ. ಆಲ್ರೆಡಿ ಈಗ ಸ್ಟೇಷನ್ ನಮ್ಮ ಒಂದು ಗ್ರೂಪ್ ಇದೆ, ಅಲ್ಲಿಗೂ ಸಹ ಮಾಹಿತಿ ಹಾಕಿದ್ದೀನಿ. ಸೊ ಹಾಗೆ ಏನು ಇಲ್ಲಿ ರಂಗಮಂದಿರ ಅಂತದೆ, ಸೊ ಅಲ್ಲೂ ಸಹ ನಾನು ಹುಡುಕಾಟದಲ್ಲಿದ್ದೀನಿ. ದಯವಿಟ್ಟು ನಮ್ಮ ಬನ್ನಿ ಬ್ರದರ್, ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯಕ್ಷೇತ್ರದಲ್ಲಿ ಇವ್ರನ್ನ ಎಲ್ಲಾದರೂ ಕಂಡಲ್ಲಿ ದಯವಿಟ್ಟು ಸ್ವಲ್ಪ ಮಾಹಿತಿ ತಿಳಿಸಿ. ಅಲ್ಲಿ ದೂರವಾಣಿ ಸಂಖ್ಯೆ ಇದೆ, ಅವ್ರಿಗೆ ದೂರವಾಣಿ ಕರೆ ಮಾಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ, ಒಂದು ಮನವಿ ಹಾಕೊಳ್ತೀನಿ. ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ, ಒಂದು 4 ಜನಕ್ಕೆ ಶೇರ್ ಮಾಡಿರಿ. ಸೊ ತಾತಪ್ಪ ಅವರು ಸಿಕ್ಕರೆ ಅವ್ರ ಮನೆಯವರು ಬಹಳ ಸಂತೋಷ ಪಡ್ತಾರೆ. ಯಾಕಂದರೆ ಅವ್ರಿಗೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ತಾತಪ್ಪ ಅವರು ಇದ್ದರ ಇಲ್ವನ್ನೋ ಗ್ಯಾರಂಟಿನೂ ಇಲ್ಲ. ಒಂಥರ ಜೀವನ ಒಂಥರ ಗೊಂದಲ ಆಗ್ಬಿಟ್ಟದೆ ಅವ್ರಿಗೆ. ಏನು ಮಾಡ್ಬೇಕು, ಏನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಒಂದು ದೀಪ ಹಸ್ಬಾರ್ದ ಅದು ಗೊತ್ತಾಗ್ತಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನಾನು ರಂಗಮಂದಿರಕ್ಕೆ ಹೋಗ್ಬೇಕು, ಅಲ್ಲೋಗಿ ಸರ್ಚ್ ಮಾಡ್ತೀನಿ. ಸೊ ಬೈಕ್ ಅದೇ, ಅಲ್ಲೆಲ್ಲರೂ ಬೈಕ್ ಪಾರ್ಕ್ ಮಾಡಿಬಿಟ್ಟು ಸೊ ಅಲ್ಲಿಗೂ ಸಹ ಹೋಗ್ತೀನಿ. ದಯವಿಟ್ಟು ನಿಮಗೆಲ್ಲರೂ ಕಂಡು ಬಂದರೆ ವಯೋವೃದ್ಧರು, ಸ್ವಲ್ಪ ವಯಸ್ಸಾದವರು ದಯವಿಟ್ಟು ತಿಳಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ. ಸೊ ಎಲ್ರಿಗೂ ಒಳ್ಳೆಯದೇ. ಇಲ್ಲಿ ಗಾಡಿ ಹಾಕ್ಬಿಟ್ಟು ರಂಗಮಂದಿರದಲ್ಲಿ ನೋಡ್ಕೊಂಬರ್ತೀನಿ. ನೋಡಿ, ರಂಗಮಂದಿರನ ಸಹ ನೋಡ್ಬಿಟ್ಟು ಓಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲೂ ಕಂಡಿಲ್ಲ.
ನೋಡಿ ಯಜಮಾನರು ತಮಗೇನಾರು ಕಂಡು ಬಂದರೆ ದಯವಿಟ್ಟು ತಿಳಿಸಿ. ಸೊ ಯಾಕಂದರೆ ನಾವು ನೋಡ್ಬೋದು ಅರಣ್ಯ ಇನ್ ಟೈಮ್ ನಮ್ಮ ಟೈಮ್ಗೆ ಸಿಗಲ್ಲ ಅವರು. ಅದಕ್ಕೋಸ್ಕರ ಈ ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ತುಂಬ ತುಂಬ ಉಪಯುಕ್ತವಾಗಿದೆ. ಈ ಹಿಂದೆ ನಾವು ಸಾಕಷ್ಟು ಜನಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ಸಹಕಾರವನ್ನು ನೀಡಿರ್ತೀವಿ. ಯಾಕೆಂದರೆ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಕಾಯ್ತಕ್ಕಂಥ ಒಂದು ಸಂದೇಶವನ್ನು ನಾವೇನು ಮಾಡಿದ್ವಿ, ಸಾಮಾಜಿಕ ಜಾಲತಾಣ ಪ್ರಸಾರ ಮಾಡಿ ಒಂಥರ ತುಂಬ ಆಗಬೇಕಾದ ಕೆಲಸಗಳು ಬೇಗ ಬೇಗ ಆಗೋ ಥರ ಒಂದು ವ್ಯವಸ್ಥೆಗಳನ್ನು ಸಹ ಈ ಹಿಂದೆ ಮಾಡಿಕೊಟ್ಟಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಾಮಾಜಿಕ ಜಾಲತಾಣದ ಒಂದು ಸಹಕಾರದಿಂದ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ವಿಡಿಯೋ ಪ್ರಸಾರ ಮಾಡಿರ್ತೀನಿ. ದಯವಿಟ್ಟು ಇವ್ರನ್ನ ರಾಚೇಗೌಡರು ಇವ್ರು ಕಂಡ್ರೆ ದಯವಿಟ್ಟು ಅವರ ಒಂದು ಸಂಬಂಧಿಕರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಸೊ ಮತ್ತೊಮ್ಮೆ ನಾನು ಈ ಸಾಲೂರು ಮಠಕ್ಕೆ ಹೋಗ್ತಾಯಿದ್ದೀನಿ, ಮತ್ತು ಸಾಲೂರು ಮಠಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ಸೊ ಅವ್ರ ಫೋಟೋ ನೋಡಿ ಡಿಸ್ಪ್ಲೇ ಆಯ್ತೈತೆ, ಅವ್ರ ಫೋಟೋ ನಾನು ತೋರಿಸ್ತಾ ಇರ್ತೀನಿ ಆಗಾಗ. ಅವರ ಒಂದು ದೂರವಾಣಿ ಸಂಖ್ಯೆ ಸಂಪರ್ಕಿಸಿ. ಯಾಕಂದರೆ ಅವರ ಸಂಸಾರಸ್ಥರು ಭಾಳ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಜೀವನ ಹೆಂಗೆ ಸಾಗಿಸ್ಬೇಕನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ, ಅವ್ರು ಇದ್ದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಹೊಡೆದು ಕೇಳ್ತೀನಿ, ಮತ್ತೆ ಒತ್ತಿ ಹಾಕಿ ಕೇಳ್ತೀನಿ, ಏನಾಯ್ತಮ್ಮ, ಯಾಕೆ ಯಾವ ಥರ ಆಯಿತು ಅಂದ್ಬಿಟ್ಟು ಎಲ್ಲ ಕೇಳ್ತೀನಿ. ಅವ್ರು ಹೇಳ್ತಕ್ಕಂಥದ್ದು ಒಂದೇ, ಮಾಮೂಲಿ ಎಂದಿನಂತೆ ಊರಿಗೆ ಹೋದ್ರು ಸರ್, ಊರಿಗೆ ಹೋದ್ರು ಅಷ್ಟೇ, ಏನು ಮನಸ್ತಾಪ ಏನೂ ಇಲ್ಲ, ಈ ಥರ ಹೇಳ್ತಾ ಇದ್ದಾರೆ. ಸೊ ಅದು ಏನಂತಲೇ ಅರ್ಥ ಆಗ್ತಿಲ್ಲ. ಅವರು ಇದ್ದಾರಾ ಇಲ್ವಾ ಅದು ಗೊತ್ತಾಗ್ತಿಲ್ಲ. ಆದ್ದರಿಂದ ಈ ವಯೋವೃದ್ಧರನ್ನು ಕಂಡ್ರೆ ಸ್ವಲ್ಪ ದಯವಿಟ್ಟು ತಿಳಿಸಿ ಅಂತ ಒಂದು ಮನವಿ ಆಗೋದು. ಸುಮ್ಮನೆ ನಾನು ವಯಸ್ಸಾದವ್ರು ನೋಡಿ ನನಗೆ ಒಂಥರ ಕಣ್ಣೇ ಮಂಜಾದಂಗೆ ಆಯ್ತದೆ. ಯಾಕಂದರೆ ಈ ಬೆಳಿ ಕೂದಲುಗಳನ್ನೇ ಹುಡ್ಕೋದು ಆ ಥರ ಮಾಡ್ತಾಯಿದ್ದೀನಿ. ಬೆಳಿ ಕೂದಲು ಯಾರು ನೋಡಿದ ತಕ್ಷಣ ಇವರ ಅಂತ ಅವ್ರನ್ನೇ ಅಬ್ಸರ್ವ್ ಮಾಡೋದು, ಅವ್ರನ್ನೇ ತಡ್ಕೋದು, ಅವ್ರನ್ನೇ ಹುಡ್ಕೋದು, ಹಿಂಗೆ ಮಾಡ್ತಾಯಿದ್ದೀನಿ. ವಯೋವೃದ್ಧರನ್ನೇ ತಡಕ್ತಾ ಇರ್ತೀನಿ ನಾನು. ಯಾಕಂದ್ರೆ ಪಾಪ ಅವರು ಮನೆಯವರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ, ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಅಸಹಾಯಕನಾಗಬಾರ್ದು ಅಂದ್ಬಿಟ್ಟು ಇಷ್ಟಾರು ಒಂದು ನೆರವನ್ನು ನೀಡೋಣ ಅಂದ್ಬಿಟ್ಟು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಅಂತಲ್ಲ, ಎಲ್ಲಿದ್ದಾರೆ ಏನು ಅಂತಲೂ ಗೊತ್ತಿಲ್ಲ. ಸೊ ನರಸೀಪುರ ಭಾಗವಾಗಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅಂತಂತನೂ ಹೇಳಿದರು. ಸೊ ನೋಡೋಣ ಎಲ್ಲಿ ಸಿಗ್ತಾರೆ ಏನಂತನೂ ಗೊತ್ತಿಲ್ಲ. ಸೊ ನಾನು ನನ್ನ ಮೂಲಕ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೀನಿ. ಸೊ ಸಾಲೂರು ಬೃಹನ್ ಮಠ ಇಲ್ಲಿಗೂ ಸಹ ಬಂದಿದ್ದೀನಿ. ಸೊ ನೋಡಿ ಒಳಗಡೆ ಹೋಗಿ ಎಲ್ಲ ಸರ್ಚ್ ಮಾಡ್ಕೊಂಡು ಹುಡ್ಕೊಂಡು ಬರ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಅಂತ್ಯಗೊಳಿಸ್ತೀನಿ. ದಯವಿಟ್ಟು ತಾವು ಕಂಡು ಬಂದರೆ ದಯವಿಟ್ಟು ತಿಳಿಸಿ ಅಂತ ಮತ್ತೊಮ್ಮೆ ಒಂದು ಮನವಿ ಹಾಕೊಳ್ತೀನಿ. ಮಾದೇವ ಬಾರೆಯ ನೀ ದರುಶನವ ನೀಡೆ